ವಸತಿ ರಹಿತರಿಗೆ ವಸತಿ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ. ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ. ನಮ್ಮ ಮನೆ ನಮ್ಮ ಹಕ್ಕು ಹೋರಾಟ ಸಮಿತಿ ನೇತೃತ್ವದಲ್ಲಿ ಪ್ರೊಟೆಸ್ಟ್. ಮಂಡ್ಯ ನಗರದಲ್ಲಿ ವಾಸಿಸ್ತಾ ಇರುವಂತಹ ವಸತಿ ರಹಿತರಿಗೆ ಮನೆಯನ್ನ ನೀಡಬೇಕು ಅಂತ ಹೇಳಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ 2,000 ಮನೆಗಾಗಿ ಜನರು ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಅವರಲ್ಲಿ ಅರ್ಹ ಫಲಾನುಭವಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಬೇಕು. ಒಟ್ಟಾರೆಯಾಗಿ 2,000 ಮನೆ ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಿದ್ರು. ಯಾವ ಒಂದು ಉತ್ತರವೂ ಬರ್ದೇ ಇದ್ದಾಗ ಈಗ ಪ್ರತಿಭಟನೆ ಮಾಡೋದಕ್ಕೆ ನಿಂತಿದ್ದಾರೆ. ಜಿಲ್ಲಾಧಿಕಾರಿಯ ಕಚೇರಿ ಎದುರು ಪ್ರತಿಭಟನೆಗೆ ಸಜ್ಜಾಗಿರುವಂಥದ್ದು. ನಮ್ಮ ಹಕ್ಕು ಹೋರಾಟಕ್ಕೆ, ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಮೀಟಿಂಗ್ ಮಾಡ್ಬಿಟ್ಟು ಆಮೇಲೆ ಹೋಗೋದು. ಬೇಕೇ ಬೇಕು, ಸ್ವಂತ ಮನೆ ನಮ್ಮ ಹಕ್ಕು ಹೋರಾಟಕ್ಕೆ, ಸ್ವಂತ ಮನೆ ನಮ್ಮ ಹಕ್ಕು. ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ. ಮೀಟಿಂಗ್ ಮಾಡಿದರೆ ಪತ್ರಿಕೆಗಳಲ್ಲಿ ಗಮನಿಸಿದ್ದೀನಿ. 5,000 ಮನೆಗೆ ನಾನು ಅನುಮತಿ ಪಡ್ಕೊ ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಆ ರೀತಿ ಪಟ್ಟಿ ಇರಬೇಕಲ್ಲ, ಇಂಥವ್ರ ಮನೆ ಇಲ್ಲ ಅಂತ. ಹಾಗಾಗಿ ನಮಗೆ ಮಾಡಬೇಕು ಅಂತ ಹೇಳಿ ಅಕ್ಟೋಬರ್ 15ನೇ ತಾರೀಕು ನಾವು ಸಲ್ಲಿಸಿದ್ವಿ. ಆಯಿತು, ಅಕ್ಟೋಬರ್ ಆಯಿತು, ನವೆಂಬರ್ ಆಯಿತು, ಡಿಸೆಂಬರ್ ಆಯಿತು, ಈಗ ಜನವರಿ 3 ತಿಂಗಳು ಖರ್ಚಿಗೆ. ಏನು ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಕಾರಣಗಳಿಗೋಸ್ಕರ ಯಾರ್ಯಾರಿಗೋ ಸೈಟ್ ಕೊಡುವಂಥದ್ದು, ಮನೆ ಕೊಡುವಂಥದ್ದು ನಡೀತಾ ಇದೆ. ಅದು ಮಂಡ್ಯದಲ್ಲಿ ಆಗು ಕೂಡ್ದು. ಯಾಕಂತಂದರೆ ನಮ್ಮ ಹೋರಾಟ ಸಮಿತಿಲಿ ಇರುವಂಥ 2,000 ಸದಸ್ಯರು ಕೂಡ ಮಂಡ್ಯದಲ್ಲಿ ವೋಟ್ ಮಾಡ್ತಾ ಇರುವಂಥವ್ರು, ಇಲ್ಲೇ ಹುಟ್ಟಿ ಬೆಳೆದಿರುವಂಥವ್ರು. ಹಾಗಾಗಿ ಇದಕ್ಕೆ ಯಾವುದೇ ರಾಜಕೀಯ ಅಂಟು ಕೂಡ್ದು ಇಲ್ಲಿರುವಂಥ ಅರ್ಜಿಗಳನ್ನ ಏನು ಈಸ್ಕೊಂಡಿದ್ದೀರಿ ಇವ್ರ ಹತ್ರ, ನಾವು ಮನೆ ಕೊಡ್ತೀವಿ, ಸೈಟ್ ಕೊಡ್ತೀವಿ ಅಂತ ನೀವು ಪಟ್ಟಿ ಪ್ರಕಟಣೆ ಮಾಡಿ ಅವ್ರನ್ನ ಪರಿಶೀಲನೆ ಮಾಡಿಬಿಟ್ಟು ಅವ್ರಿಗೆ ನಿಜವಾಗ್ಲೂ ಮನೆ ಇಲ್ವಾ, ಸೈಟ್ ಇಲ್ವಾ, ನೀವು ಎಲಿಜಿಬಲ್ ಇದ್ದೀರಿ ಅಂತ ಒಂದು ಪಟ್ಟಿನ ಪ್ರಕಟಣೆ ಮಾಡಿ. ಆ ಪಟ್ಟಿ ಪ್ರಕಟಣೆ ಮಾಡಾದ್ಮೇಲೆ ನಿಮ್ಮ ಯೋಜನೆ ಯಾವಾಗ ಬರುತ್ತೋ, ಇಲ್ಲ ಈಗಾಗಲೇ MLA ಅವರು, ಮಂಡ್ಯ ನಗರದ MLA ಏನಿದ್ದಾರೆ ಅವರು 5,000 ಮನೆಗೆ ನಾನು ಅನುಮತಿ ತಂದಿದ್ದೀನಿ ಅಂತ ಮೀಟಿಂಗ್ಗಳು ಮಾಡಿದ್ದಾರೆ, ಪತ್ರಿಕೆಗಳನ್ನೆಲ್ಲ ನೋಡಿದ್ದೀವಿ. ಅದನ್ನು ಆಮೇಲೆ ನೀವು ಈ ನಿಜವಾದ ಫಲಾನುಭವಿಗಳಿಗೆ ಕೊಡಬೇಕು. ಹಾಗಾಗಿ ಸರ್ಕಾರಕ್ಕೆ 3 ತಿಂಗಳಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಬಂದು ಆಯಿತು ನಾವು ಪಟ್ಟಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಶಾಂತಿಯುತವಾದಂಥ ಧರಣಿನ ಇವತ್ತಿಗೆ ನಾವು ವಿರಾಮ ಕೊಡ್ತಾ 1 ತಿಂಗಳು ಕಾಲಾವಕಾಶ ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಮತ್ತೆ ಏನಾದರೂ